ಒಬ್ಬ ಸೈನಿಕ ಅಣ್ಣನ ಕತೆ. ತಂಗಿ, ಈ ಬಾರಿ ರಜೆ ಸಿಗೋದೆ ತುಂಬಾ ಕಷ್ಟವಾಗಿತ್ತು. ಆದರೆ ರಕ್ಷಾಬಂಧನದ ದಿನ ನಿನ್ನ ಬಳಿಗೆ ತಲುಪುವುದು ನನಗೆ ಇವತ್ತಿನ ಪ್ರತಿಯೊಂದು ದಣಿವಿಗಿಂತಲೂ ಮುಖ್ಯವಾಗಿತ್ತು. ಅಣ್ಣ, ನೀನು ನಿಜವಾಗಿಯೂ ಬಂದಿದ್ದೀಯೆ ಅನ್ನೋದನ್ನು ನಂಬಲಾಗುತ್ತಿಲ್ಲ. ಎಷ್ಟು ಬಾರಿ ನಿನ್ನ ಫೋಟೋ ನೋಡುತ್ತಾ ನೀನು ನಮ್ಮ ಮನೆಗೆ ಬರಬೇಕು ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದ್ದೆ ಗೊತ್ತಾ? ಹುಚ್ಚು ಹುಡುಗಿ, ನಿನ್ನ ರಾಖಿಯ ಕರೆಯೇ ಬಂದ ಮೇಲೆ ನಾನು ಬರದೇ ಇರಲು ಹೇಗೆ ಸಾಧ್ಯ? ಗಡಿ ಕೂಡ ಒಬ್ಬ ಅಣ್ಣನನ್ನು ತನ್ನ ತಂಗಿಯಿಂದ ಎಂದಿಗೂ ತಡೆಯಲು ಸಾಧ್ಯವಿಲ್ಲ. ಅಣ್ಣ, ನೀನು ನಿನ್ನ ಹಳೆಯ ಬಟ್ಟೆಗಳನ್ನೇ ಏಕೆ ಧರಿಸಿದ್ದೀಯಾ? ಕನಿಷ್ಠ ನನ್ನ ಮನೆಗೆ ಬರುವುದಕ್ಕಾದರೂ ಹೊಸ ಬಟ್ಟೆ ಅಥವಾ ಹೊಸ ಸಮವಸ್ತ್ರದಂತಾದರೂ ಏನಾದರೂ ತೆಗೆದುಕೊಳ್ಳಬಹುದಿತ್ತು. ತಂಗಿ, ಬಟ್ಟೆಗಳು ಹಳೆಯದಾಗಿರಬಹುದು, ಆದರೆ ಈ ಬಟ್ಟೆಗಳಿಗೆ ಗಡಿಯ ಮಣ್ಣಿನ ವಾಸನೆ ಅಂಟಿಕೊಂಡಿದೆ. ಆದ್ದರಿಂದ ನನಗೆ ಇವುಗಳಿಗಿಂತ ಬೆಲೆಬಾಳುವ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನನಗೆ ನಿನ್ನ ಬಟ್ಟೆಗಳ ಬಗ್ಗೆ ಚಿಂತೆ ಇಲ್ಲ ಅಣ್ಣ. ಆದರೆ ನನ್ನ ಗಂಡನ ಮನೆಯವರು ನಿನ್ನನ್ನು ನೋಡಿ ನಿನ್ನ ಸರಳತೆಯನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು ಎಂಬ ಭಯವಿದೆ. ಚಿಂತೆ ಮಾಡಬೇಡ ಸಿಯಾ, ನಾನು ಇಲ್ಲಿ ಯಾರಿಂದಲೂ ಗೌರವ ಕೇಳಲು ಬಂದಿಲ್ಲ. ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳಲು ಮತ್ತು ನಿನಗೆ ಆಶೀರ್ವಾದ ನೀಡಲು ಮಾತ್ರ ಬಂದಿದ್ದೇನೆ. ಅಣ್ಣ, ನಿನಗೆ ಇಷ್ಟವಾದ ಸಿಹಿತಿಂಡಿಯನ್ನು ನಾನು ಮಾಡಿಸಿದ್ದೇನೆ. ಚಿಕ್ಕವಳಿದ್ದಾಗ ನೀನು ಯಾವಾಗಲೂ ನನ್ನ ತಂಗಿ ಮಾಡುವ ಸಿಹಿತಿಂಡಿಯೇ ಎಲ್ಲಕ್ಕಿಂತ ರುಚಿ ಎಂದು ಹೇಳುತ್ತಿದ್ದೆ. ಇವತ್ತೂ ಅದೇ ಮಾತನ್ನು ಹೇಳುತ್ತೇನೆ. ಏಕೆಂದರೆ ತಂಗಿಯ ಕೈಯಲ್ಲಿರುವ ಸಿಹಿ ಯಾವ ದುಬಾರಿ ಅಂಗಡಿಯ ಸಿಹಿತಿಂಡಿಯಲ್ಲೂ ಸಿಗುವುದಿಲ್ಲ. ಅದರ ಬೆಲೆ ಎಷ್ಟೇ ಇರಲಿ. ಬಾ ಅಣ್ಣ, ಒಳಗೆ ಹೋಗೋಣ. ಇವತ್ತು ನಮ್ಮ ಇಡೀ ಕುಟುಂಬ ನಿನ್ನನ್ನು ನೋಡಿ ಸಂತೋಷಪಡಬೇಕು ಅನ್ನೋದು ನನ್ನ ಆಸೆ. ಕೊನೆಗೂ ರಕ್ಷಾಬಂಧನ ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಸಿಯಾ, ಹೊರಗೆ ಯಾರು ನಿಂತಿದ್ದಾರೆ? ನೀನು ಇಷ್ಟು ಹೊತ್ತು ಬಾಗಿಲಲ್ಲೇ ಏಕೆ ನಿಂತಿದ್ದೀಯಾ? ಅತಿಥಿಗಳ ಮುಂದೆ ಮನೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು. ಅರ್ಜುನ್, ಇವರು ನನ್ನ ಅಣ್ಣ ವಿಕ್ರಮ್. ಸೇನೆಯಿಂದ ರಜೆ ಪಡೆದು ಬಂದಿದ್ದಾರೆ. ರಕ್ಷಾಬಂಧನಕ್ಕೆ ಅವರು ಬರುತ್ತಾರೆ ಅಂತ ನಾನು ಹೇಳಿದ್ದೆನಲ್ಲ. ಇವರೇನಾ ನೀನು ಪದೇ ಪದೇ ದೊಡ್ಡ ಅಧಿಕಾರಿ ಎಂದು ಹೇಳುತ್ತಿದ್ದ ನಿನ್ನ ಅಣ್ಣ? ನೋಡಿದರೆ ನನಗಂತೂ ತುಂಬಾ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಿದ್ದಾರೆ. ಅರ್ಜುನ್, ಹಾಗೆ ಮಾತನಾಡಬೇಡ. ನನ್ನ ಅಣ್ಣ ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗೆ ಅರ್ಪಿಸಿದ್ದಾರೆ. ಅವರ ಸರಳತೆಯನ್ನು ಪ್ರಶ್ನಿಸಬೇಡ. ದೇಶ ಸೇವೆ ತನ್ನ ಜಾಗದಲ್ಲಿ ಸರಿ, ಆದರೆ ನಮ್ಮ ಮನೆಯ ಪ್ರತಿಷ್ಠೆಯೂ ಸಣ್ಣ ವಿಷಯವಲ್ಲ. ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರೂ ನಮ್ಮ ಮಟ್ಟಕ್ಕೆ ತಕ್ಕವರಾಗಿರಬೇಕು. ಜೀಜಾಜಿ, ನಿಮ್ಮ ಮಾತು ನನಗೆ ಅರ್ಥವಾಗುತ್ತದೆ. ಆದರೆ ನಾನು ಯಾರ ಪ್ರತಿಷ್ಠೆಗೂ ಸವಾಲು ಹಾಕಲು ಬಂದಿಲ್ಲ. ನನ್ನ ತಂಗಿಯಿಂದ ರಾಖಿ ಕಟ್ಟಿಸಿಕೊಳ್ಳಲು ಮಾತ್ರ ಬಂದಿದ್ದೇನೆ. ರಾಖಿ ಕಟ್ಟಿಸಿಕೊಳ್ಳಲು ಬಂದಿದ್ದರೆ ಬೇಗ ಕಟ್ಟಿಸಿಕೊಂಡು ವಾಪಸ್ ಹೋಗಿ. ನಮ್ಮ ಮನೆಯಲ್ಲಿ ಇಂತಹ ಸಾಮಾನ್ಯ ಜನರಿಗೆ ಹೆಚ್ಚು ಸಮಯ ಕೊಡಲು ಸಾಧ್ಯವಿಲ್ಲ. ಅರ್ಜುನ್ ಅವರು ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ನನ್ನ ಅಣ್ಣ. ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ, ನನ್ನ ಮದುವೆಯ ಸಮಯದಲ್ಲಿ ತಮ್ಮ ಸಂಪೂರ್ಣ ಉಳಿತಾಯವನ್ನೇ ನನಗಾಗಿ ಕಳುಹಿಸಿದ್ದರು. ನಿನ್ನ ಅಣ್ಣ ಅಷ್ಟು ಸಾಮರ್ಥ್ಯವಂತನಾಗಿದ್ದರೆ ಇಂದಿಗೂ ಇಂತಹ ಸ್ಥಿತಿಯಲ್ಲಿ ಏಕೆ ಇದ್ದಾನೆ? ಒಳ್ಳೆಯ ಬಟ್ಟೆ, ಒಳ್ಳೆಯ ಕಾರು ಇವನ್ನಾದರೂ ಖರೀದಿಸಬಹುದಿತ್ತಲ್ಲ. ಜೀಜಾಜಿ, ನನ್ನ ಆದ್ಯತೆಗಳು ಬೇರೆ. ನನ್ನ ಆದಾಯದ ದೊಡ್ಡ ಭಾಗವು ತಮ್ಮ ಸೈನಿಕರನ್ನು ಮರಳಿ ಮನೆಗೆ ಕಳುಹಿಸಲು ಸಾಧ್ಯವಾಗದ ಕುಟುಂಬಗಳಿಗೆ ಹೋಗುತ್ತದೆ. ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ ಮಾತ್ರಕ್ಕೆ ಯಾರೂ ಮಹಾನ್ ಆಗುವುದಿಲ್ಲ. ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಎರಡನೇ ವ್ಯಕ್ತಿಯೂ ದೇಶಭಕ್ತಿಯ ಹೆಸರಿನಲ್ಲಿ ತನ್ನ ಬಡತನವನ್ನು ಮುಚ್ಚಿಕೊಳ್ಳುತ್ತಾನೆ. ಅರ್ಜುನ್, ಸಾಕು. ನನ್ನ ಅಣ್ಣನ ಬಗ್ಗೆ ಒಂದು ತಪ್ಪು ಮಾತನ್ನು ಆಡಬೇಡ. ಅವರ ಜೀವನ ನಿನ್ನ ಕಲ್ಪನೆಗಿಂತಲೂ ಹೆಚ್ಚು ಕಷ್ಟಕರವಾಗಿತ್ತು. ಸಿಯಾ, ನಿನಗೆ ಭಾವುಕರಾಗುವ ಅಭ್ಯಾಸವಿದೆ. ಅದಕ್ಕಾಗಿಯೇ ಪ್ರತಿಯೊಂದು ಸಣ್ಣ ಕೆಲಸವೂ ನಿನಗೆ ತುಂಬಾ ದೊಡ್ಡದಾಗಿ ಕಾಣುತ್ತದೆ. ಆದರೆ ವ್ಯಾಪಾರದ ಜಗತ್ತು ಭಾವನೆಗಳಿಂದ ನಡೆಯುವುದಿಲ್ಲ. ನಾನು ನಿಮ್ಮ ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ ಜೀಜಾಜಿ. ನನಗೆ ಬೇಕಾಗಿರುವುದು ಒಂದೇ, ನನ್ನ ತಂಗಿಯ ಮುಂದೆ ನನ್ನನ್ನು ಅವಮಾನಿಸಬೇಡಿ. ಅವಮಾನವಾಗುವುದು ನೀನು ಯಾರಾದರೂ ವಿಶೇಷ ವ್ಯಕ್ತಿಯಾಗಿದ್ದರೆ. ಆದರೆ ನೀನು ಒಬ್ಬ ಸಾಮಾನ್ಯ ಸೈನಿಕ. ಮೊದಲು ನಿನ್ನ ಸ್ಥಾನ ಏನು ಅನ್ನೋದನ್ನು ಅರ್ಥಮಾಡಿಕೋ. ಅಣ್ಣ, ನೀನು ಒಳಗೆ ಬಾ. ನನ್ನಿಂದಾಗಿ ನಿನಗೆ ಯಾರಾದರೂ ಏನಾದರೂ ಹೇಳುವುದನ್ನು ನಾನು ಸಹಿಸುವುದಿಲ್ಲ. ಎದುರು ಯಾರೇ ಇದ್ದರೂ. ಸಿಯಾ, ಕಣ್ಣೀರು ಹಾಕಬೇಡ. ನಾನು ನಿನ್ನ ಮನೆಯಲ್ಲಿ ಜಗಳ ಮಾಡಲು ಬಂದಿಲ್ಲ. ಇಂದು ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ಸುಮ್ಮನೆ ಹಿಂದಿರುಗಬೇಕು ಅನ್ನೋದೇ ನನ್ನ ಆಸೆ. ನಿಜವಾಗಿಯೂ ಸುಮ್ಮನೆ ಹೋಗಬೇಕು ಅಂದರೆ ಈ ಸಿಹಿತಿಂಡಿಯ ಡಬ್ಬಿಯನ್ನು ತೆಗೆದುಕೊಂಡು ಹೋಗಿ. ನಮ್ಮ ಮನೆಯಲ್ಲಿ ಇದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಈ ಸಿಹಿತಿಂಡಿಯನ್ನು ನಾನು ನನ್ನ ತಂಗಿಗಾಗಿ ತಂದಿದ್ದೇನೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಪರವಾಗಿಲ್ಲ, ಆದರೆ ಇದನ್ನು ಎಸೆಯಬೇಡಿ ಜೀಜಾಜಿ. ನೋಡಿ, ನಿಮ್ಮ ಭಾವುಕ ಮಾತುಗಳು ನನಗೆ ಇಷ್ಟವಿಲ್ಲ. ಈ ಡಬ್ಬಿ ನಮ್ಮ ಮನೆಯ ಮಟ್ಟಕ್ಕೆ ತಕ್ಕದ್ದಲ್ಲ, ಹಾಗಾಗಿ ಇದನ್ನು ಈಗಲೇ ಹೊರಗೆ ಇಡಿಸುತ್ತೇನೆ. ಅರ್ಜುನ್, ಆ ಡಬ್ಬಿಯನ್ನು ಮುಟ್ಟಬೇಡ. ಅಣ್ಣ ಹಣಕ್ಕಿಂತಲೂ ತನ್ನ ಪ್ರೀತಿಯನ್ನು ಅದರಲ್ಲಿ ಇಟ್ಟಿದ್ದಾರೆ. ನೀನು ಅದರ ಅವಮಾನ ಮಾಡಬೇಡ. ಪ್ರೀತಿಯ ಬೆಲೆಯನ್ನು ಮಾರುಕಟ್ಟೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ, ಆದರೆ ಮನೆಯ ಗೌರವಕ್ಕೆ ಬೆಲೆ ಇದೆ. ಆ ಬೆಲೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರಿ ಜೀಜಾಜಿ, ನಾನು ಹೋಗುತ್ತೇನೆ. ಆದರೆ ನೆನಪಿಟ್ಟುಕೊಳ್ಳಿ, ಯಾವ ಮನುಷ್ಯನ ಬೆಲೆಯನ್ನು ಅವನ ಬಟ್ಟೆಗಳಿಂದ ಎಂದಿಗೂ ನಿರ್ಧರಿಸಲಾಗುವುದಿಲ್ಲ. ಅಣ್ಣ, ಹೋಗಬೇಡ. ನಾನು ನಿನಗಾಗಿ ರಾಖಿ ಸಿದ್ಧಪಡಿಸಿ ಇಟ್ಟಿದ್ದೇನೆ. ನೀನು ಇಲ್ಲದೆ ಇವತ್ತಿನ ಹಬ್ಬ ನನಗೆ ಅಪೂರ್ಣವೂ ದುಃಖಕರವೂ ಆಗುತ್ತದೆ. ಸಿಯಾ, ರಾಖಿಯನ್ನು ಜೋಪಾನವಾಗಿ ಇಟ್ಟುಕೋ. ನಾನು ಮರಳಿ ಬಂದು ಖಂಡಿತ ಕಟ್ಟಿಸಿಕೊಳ್ಳುತ್ತೇನೆ. ಆದರೆ ಈಗಿನ ಪರಿಸ್ಥಿತಿ ನನಗೆ ಇಲ್ಲಿ ಉಳಿಯಲು ಅವಕಾಶ ಕೊಡುತ್ತಿಲ್ಲ. ನೀನು ಧೈರ್ಯವಾಗಿರು. ಸಾಕು ಈ ಭಾವುಕ ನಾಟಕ ವಿಕ್ರಮ್. ಈಗಲೇ ಇಲ್ಲಿಂದ ಹೊರಡಿ.
ನಮ್ಮ ಅತಿಥಿಗಳು ನಿಮ್ಮ ಕಾರಣದಿಂದ ಅಸಹಜವಾಗಿ ಭಾವಿಸುತ್ತಿದ್ದಾರೆ. ನನಗೆ ಅದು ಇಷ್ಟವಿಲ್ಲ. ನಾನು ಹೋಗುತ್ತಿದ್ದೇನೆ ಜೀಜಾಜಿ. ಆದರೆ ನನ್ನ ತಂಗಿಯ ಕಣ್ಣಿನಲ್ಲಿ ನೀವು ತಂದಿರುವ ಈ ಕಣ್ಣೀರಿನ ಕಾರಣವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅಣ್ಣ, ನನ್ನನ್ನು ಕ್ಷಮಿಸು. ನಿನ್ನ ಪರವಾಗಿ ನಾನು ನಿಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ನನ್ನ ಹೃದಯದಲ್ಲಿ ನಿನ್ನ ಮೇಲಿರುವ ಗೌರವ ಯಾವಾಗಲೂ ಬಾಲ್ಯದ ದಿನಗಳಂತೆಯೇ ಇರುತ್ತದೆ. ನನಗೆ ನಿನ್ನ ಮೇಲೆ ಯಾವುದೇ ದೂರು ಇಲ್ಲ ಸಿಯಾ. ನೀನು ನನ್ನ ತಂಗಿ. ಸೈನಿಕನು ತನ್ನ ತಂಗಿಯ ಮೇಲೆ ದೂರು ಇಡುವುದಿಲ್ಲ. ಅವನು ಬಯಸುವುದು ಒಂದೇ, ತನ್ನ ತಂಗಿ ಸುರಕ್ಷಿತವಾಗಿಯೂ ಸಂತೋಷವಾಗಿಯೂ ಇರಬೇಕು. ಅಣ್ಣ, ನೀನು ಹೋದ ಮೇಲೆ ನಾನು ರಾಖಿಯನ್ನು ಹಿಡಿದು ಬಾಗಿಲ ಬಳಿ ಕುಳಿತುಕೊಳ್ಳುತ್ತೇನೆ. ಬಹುಶಃ ನೀನು ಮತ್ತೆ ಬಂದು ನನ್ನ ಕೈ ಖಾಲಿಯಾಗದಂತೆ ಮಾಡಬಹುದು. ನಾನು ಮರಳಿ ಬರುತ್ತೇನೆ ಸಿಯಾ. ಆದರೆ ಮುಂದಿನ ಬಾರಿ ಬಹುಶಃ ಒಬ್ಬನೇ ಬರುವುದಿಲ್ಲ. ಆಗ ನಿನ್ನ ಅಣ್ಣನ ಗುರುತು ಕೇವಲ ಒಬ್ಬ ಸಾಮಾನ್ಯ ಸೈನಿಕನದ್ದಲ್ಲ ಅನ್ನೋದು ನಿನಗೆ ಅರ್ಥವಾಗುತ್ತದೆ. ಅಣ್ಣ ಹೋದ ನಂತರ ಸಿಯಾ ತನ್ನ ಕೈಗಳನ್ನು ನೋಡುತ್ತಾ ನಡುಗುತ್ತಿದ್ದಳು. ನನ್ನ ಸ್ವಂತ ಮನೆಯಲ್ಲಿ ನನ್ನ ಅಣ್ಣನಿಗೆ ಇಷ್ಟು ದೊಡ್ಡ ಅವಮಾನವಾಗುತ್ತದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಅರ್ಜುನ್ ಅವಳನ್ನು ನೋಡಿ ಕೇಳಿದನು, ನಿನಗೆ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಏಕೆ ದುಃಖವಾಗುತ್ತಿದೆ? ನಾನು ಮನೆಯ ಪ್ರತಿಷ್ಠೆಯನ್ನು ಕಾಪಾಡಿದ್ದೇನೆ. ಇದರಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಏನು? ಪ್ರತಿಷ್ಠೆ ಒಬ್ಬ ಮನುಷ್ಯನನ್ನು ಚಿಕ್ಕವನನ್ನಾಗಿ ಮಾಡುವ ಮೂಲಕ ಸಿಗುವುದಿಲ್ಲ ಅರ್ಜುನ್. ನನ್ನ ಅಣ್ಣ ದೇಶಕ್ಕಾಗಿ ತನ್ನ ಜೀವವನ್ನೇ ಅಪಾಯಕ್ಕೆ ಒಳಪಡಿಸಿದ್ದಾರೆ. ನೀನು ಅವರ ಹೃದಯವನ್ನೇ ನೋಯಿಸಿದ್ದೀಯಾ? ಹೌದು, ಸೈನಿಕನಾಗಿರುವುದು ಗೌರವದ ವಿಷಯ. ಆದರೆ ಅದರಿಂದ ಪ್ರತಿಯೊಬ್ಬ ಸೈನಿಕನೂ ನಮ್ಮ ಕುಟುಂಬದ ಮಟ್ಟಕ್ಕೆ ಸಮಾನನಾಗುವುದಿಲ್ಲ. ನಿನ್ನ ಮಟ್ಟ ಎಂದರೆ ಹಣ, ನನ್ನ ಮಟ್ಟ ಎಂದರೆ ತ್ಯಾಗ. ಇತರರನ್ನು ರಕ್ಷಿಸಲು ತನ್ನ ಜೀವನವನ್ನೇ ಅರ್ಪಿಸಿದವನೇ ನನಗೆ ಅತ್ಯಂತ ದೊಡ್ಡವನು. ನಿನ್ನ ಅಣ್ಣ ಅಷ್ಟು ಮಹಾನ್ ಆಗಿದ್ದರೆ ಅವರು ಎಂದಿಗೂ ನಮಗೆ ಹೇಳಲಿಲ್ಲ ಏಕೆ? ಯಾವಾಗಲೂ ಸಾಮಾನ್ಯ ಬಟ್ಟೆಗಳಲ್ಲಿ ಓಡಾಡುತ್ತಾರೆ. ತಮ್ಮ ಗುರುತನ್ನೇ ಮರೆಮಾಡಿಕೊಂಡಿದ್ದಾರೆ. ಏಕೆಂದರೆ ಅವರಿಗೆ ತಮ್ಮ ಸಾಧನೆಗಳನ್ನು ಪ್ರದರ್ಶಿಸುವ ಅಭ್ಯಾಸವಿಲ್ಲ. ಅವರು ಯಾವಾಗಲೂ ಹೇಳುತ್ತಿದ್ದರು, ಸೈನಿಕನ ಕೆಲಸ ದೇಶವನ್ನು ರಕ್ಷಿಸುವುದು, ಹೆಸರು ಗಳಿಸುವುದಲ್ಲ. ನನಗೆ ಅನಿಸುತ್ತದೆ ನೀನು ಅವರನ್ನು ಅಗತ್ಯಕ್ಕಿಂತ ಹೆಚ್ಚು ಮಹಾನ್ ಎಂದುಕೊಂಡಿದ್ದೀಯಾ? ನಿಜವಾದ ಜಗತ್ತಿನಲ್ಲಿ ಹಣ ಮತ್ತು ಪ್ರಭಾವ ಇರುವವನಿಗೆ ಗೌರವ ಸಿಗುತ್ತದೆ. ಹಣ ಮನುಷ್ಯನಿಗೆ ಸೌಲಭ್ಯಗಳನ್ನು ಕೊಡಬಹುದು ಅರ್ಜುನ್, ಆದರೆ ವ್ಯಕ್ತಿತ್ವವನ್ನು ಖರೀದಿಸಲು ಸಾಧ್ಯವಿಲ್ಲ. ಈ ಮಾತು ನಿನಗೆ ಇಂದು ಅರ್ಥವಾಗದಿದ್ದರೂ ಒಂದು ದಿನ ಖಂಡಿತ ಅರ್ಥವಾಗುತ್ತದೆ. ನಾನು ಯಾರಿಂದಲೂ ವ್ಯಕ್ತಿತ್ವದ ಪ್ರಮಾಣಪತ್ರ ಪಡೆಯುವವನಲ್ಲ. ನನ್ನ ವ್ಯಾಪಾರ ನಗರದಲ್ಲಿ ನಡೆಯುತ್ತದೆ. ಜನರಿಗೆ ನನ್ನ ಸ್ಥಾನಮಾನ ಚೆನ್ನಾಗಿ ಗೊತ್ತಿದೆ. ನಿನ್ನ ಸ್ಥಾನಮಾನ ಅಷ್ಟು ದೊಡ್ಡದಾಗಿದ್ದರೆ ಒಬ್ಬ ಬಡ ಸೈನಿಕನ ಮುಂದೆ ಅದನ್ನು ಸಾಬೀತುಪಡಿಸುವ ಅಗತ್ಯ ನಿನಗೆ ಇಂದು ಏಕೆ ಬಂತು? ಸಾಕು ಸಿಯಾ. ನೀನು ನನ್ನ ಹೆಂಡತಿ ಎಂಬ ಕಾರಣಕ್ಕೆ ಸಹಿಸಿಕೊಂಡಿದ್ದೇನೆ. ಆದರೆ ನಿನ್ನ ತವರು ಮನೆಯವರ ಪರವಾಗಿ ನನ್ನ ಮುಂದೆ ಈ ರೀತಿ ಮಾತನಾಡುವುದನ್ನು ನಿಲ್ಲಿಸು. ನನ್ನ ತವರು ಮನೆ ನನ್ನ ಅವಮಾನವಲ್ಲ ಅರ್ಜುನ್. ನನ್ನ ಅಣ್ಣ ತನ್ನ ಹಸಿವನ್ನೇ ಮರೆತು ನನ್ನ ವಿದ್ಯಾಭ್ಯಾಸದ ಶುಲ್ಕ ಕಟ್ಟಿದ ಮನೆ ಅದು. ಹಳೆಯ ವಿಷಯಗಳನ್ನು ಬಿಟ್ಟುಬಿಡು. ಇಂದಿನ ಜಗತ್ತಿನಲ್ಲಿ ಯಾರು ಯಾರಿಗಾಗಿ ಇಷ್ಟು ಮಾಡುತ್ತಾರೆ? ಜನರು ತಮ್ಮ ಕುಟುಂಬಕ್ಕಾಗಿ ಸಮಯ ಕೊಡಲು ಕೂಡ ಸಾಧ್ಯವಾಗುವುದಿಲ್ಲ. ನನ್ನ ಅಣ್ಣ ಸಮಯ ನೀಡಲಿಲ್ಲ, ತಮ್ಮ ಜೀವನವನ್ನೇ ನೀಡಿದ್ದಾರೆ. ಬಹುಶಃ ಅದನ್ನು ಅರ್ಥಮಾಡಿಕೊಳ್ಳಲು ನಿನಗೆ ಇನ್ನೂ ದೊಡ್ಡ ಪಾಠ ಬೇಕಿದೆ. ನಿನ್ನ ಮಾತು ಕೇಳಿದರೆ ಅವರು ಯಾವುದೋ ದೊಡ್ಡ ಅಧಿಕಾರಿ ಅನ್ನಿಸುತ್ತದೆ. ಆದರೆ ಸತ್ಯವೆಂದರೆ ಅವರು ಸೇನೆಯ ಸಾಮಾನ್ಯ ಸೈನಿಕ. ಅವರು ಸೇನೆಯಲ್ಲಿ ಯಾವ ಹುದ್ದೆಯಲ್ಲಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ಏಕೆಂದರೆ ಅವರು ನನ್ನ ಮುಂದೆ ಎಂದಿಗೂ ತಮ್ಮ ಹುದ್ದೆ ಅಥವಾ ಗೌರವದ ಬಗ್ಗೆ ಮಾತನಾಡಿಲ್ಲ. ನೋಡಿದೆಯಾ? ನಿನಗೆ ಗೊತ್ತಿಲ್ಲ. ಹಾಗಿದ್ದರೂ ಅವರ ಮಹತ್ವದ ಕತೆಗಳನ್ನು ಹೇಳುವುದನ್ನು ನಿಲ್ಲಿಸು. ಮನೆಯ ಜವಾಬ್ದಾರಿಗಳನ್ನು ನೋಡಿಕೋ. ಬಹುಶಃ ನನಗೆ ಬಹಳಷ್ಟು ವಿಷಯಗಳು ಗೊತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿ ಗೊತ್ತು, ನನ್ನ ಅಣ್ಣ ಸುಳ್ಳುಗಾರನಲ್ಲ. ಅವರು ದೇಶದ ಬಗ್ಗೆ ಸದಾ ಪ್ರಾಮಾಣಿಕರಾಗಿದ್ದಾರೆ. ನಿನ್ನ ನಂಬಿಕೆ ನಿನ್ನ ಜಾಗದಲ್ಲಿ ಇರಲಿ. ಆದರೆ ನಾನು ನೋಡಿದ್ದೇ ಸತ್ಯ. ಸಾಮಾನ್ಯ ಬಟ್ಟೆ, ಹಳೆಯ ಸಿಹಿತಿಂಡಿ, ಯಾವುದೇ ಗುರುತು ಇಲ್ಲ. ಆ ಸಿಹಿತಿಂಡಿ ಹಳೆಯದ್ದಲ್ಲ, ಅದು ತಾಜಾ ಆಗಿತ್ತು. ಮತ್ತು ಅದನ್ನು ಕಸದ ಬುಟ್ಟಿಗೆ ಹಾಕುವಾಗ ನನ್ನ ಅಣ್ಣನ ಹೃದಯವು ಒಡೆದು ಹೋಯಿತು. ನಮ್ಮ ಅತಿಥಿಗಳ ಮುಂದೆ ಇಡಲು ಯೋಗ್ಯವಾಗಿರಲಿಲ್ಲ. ಅದಕ್ಕಾಗಿಯೇ ನಾನು ಅದನ್ನು ಕಸದ ಬುಟ್ಟಿಗೆ ಹಾಕಿದೆ. ಇದರಲ್ಲಿ ತಪ್ಪೇನು? ತಪ್ಪು ಸಿಹಿತಿಂಡಿಯನ್ನು ಎಸೆದದ್ದಲ್ಲ. ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ತನ್ನ ತಂಗಿಯಾಗಿ ಬಂದ ಒಬ್ಬ ಮನುಷ್ಯನ ಭಾವನೆಗಳನ್ನು ನೀನು ಎಸೆದದ್ದು. ಅವನು ನಿಜವಾಗಿಯೂ ನನ್ನನ್ನು ಗೌರವಿಸುತ್ತಿದ್ದರೆ ಮೊದಲು ನನ್ನ ಮಟ್ಟವನ್ನು ಅರ್ಥಮಾಡಿಕೊಳ್ಳಬೇಕಿತ್ತು. ನನ್ನ ಮನೆಗೆ ಬರುವ ಮೊದಲು ತನ್ನ ಪರಿಸ್ಥಿತಿಯನ್ನು ನೋಡಿ ಸಿದ್ಧತೆ ಮಾಡಿಕೊಂಡು ಬರಬೇಕಿತ್ತು. ಗೌರವ ಪಡೆಯಲು ಶ್ರೀಮಂತರಾಗಬೇಕಿಲ್ಲ, ಒಬ್ಬ ಮನುಷ್ಯನಾಗಿರುವುದೇ ಸಾಕು. ಆದರೆ ಈ ಮಾತು ನಿನ್ನ ಅರ್ಥಕ್ಕೆ ಬಹುಶಃ ಮೀರಿದೆ. ನನಗೆ ಉಪದೇಶ ಮಾಡಬೇಡ ಸಿಯಾ. ಜಗತ್ತು ಹೇಗೆ ನಡೆಯುತ್ತದೆ ಎಂಬುದು ನನಗೆ ಗೊತ್ತು. ದುರ್ಬಲರಿಗೆ ಯಾವಾಗಲೂ ಬಲಿಷ್ಠರ ಅಗತ್ಯ ಇರುತ್ತದೆ. ನನ್ನ ಅಣ್ಣ ದುರ್ಬಲರಲ್ಲ ಅರ್ಜುನ್. ಅವರು ಸಾವೇ ಎದುರಿಗೆ ನಿಂತಿದ್ದಂತಹ ರಾತ್ರಿಗಳನ್ನು ಕಂಡಿದ್ದಾರೆ. ಆದರೂ ತಮ್ಮ ಜೊತೆಗಾರರನ್ನು ರಕ್ಷಿಸಿದ್ದಾರೆ. ಈ ಕಥೆಯನ್ನು ನೀನು ಮೊದಲೇ ಏಕೆ ಹೇಳಲಿಲ್ಲ? ಬಹುಶಃ ಆಗ ನಾನು ಅವರನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದೆ. ಆದರೆ ಈಗ ತುಂಬಾ ತಡವಾಗಿದೆ. ಅವರು ತಮ್ಮ ಕೆಲಸದ ಬಗ್ಗೆ ಎಂದಿಗೂ ಪ್ರಚಾರ ಮಾಡಲಿಲ್ಲ. ಅವರ ನಂಬಿಕೆ ಒಂದೇ, ವೀರತ್ವವನ್ನು ಹೇಳಿಕೊಳ್ಳುವುದಲ್ಲ, ಬದುಕಿ ತೋರಿಸುವುದು. ಆದರೂ ಅವರು ದೊಡ್ಡ ಅಧಿಕಾರಿ ಎಂಬುದನ್ನು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಹಾಗಿದ್ದರೆ ಅವರ ಜೀವನ ಹೀಗೆ ಏಕೆ ಕಾಣುತ್ತದೆ?
ಬಹುಶಃ ನಿಜವಾದ ದೊಡ್ಡವರು ತಮ್ಮ ಗುರುತನ್ನು ಬಟ್ಟೆ ಮತ್ತು ಕಾರುಗಳಿಂದ ತೋರಿಸುವುದಿಲ್ಲ. ಅವರ ಕೆಲಸವೇ ಅವರ ಬಗ್ಗೆ ಜಗತ್ತಿಗೆ ಹೇಳುತ್ತದೆ. ನಿನ್ನ ಮಾತುಗಳು ಇಂದು ಸ್ವಲ್ಪ ಹೆಚ್ಚು ರಹಸ್ಯಮಯವಾಗಿ ಕೇಳಿಸುತ್ತಿವೆ. ನೀನು ನನ್ನಿಂದ ಏನಾದರೂ ದೊಡ್ಡ ವಿಷಯವನ್ನು ಮರೆಮಾಡುತ್ತಿದ್ದೀಯೆ ಎನ್ನಿಸುತ್ತದೆ. ನಾನು ಏನನ್ನೂ ಮರೆಮಾಡುತ್ತಿಲ್ಲ ಅರ್ಜುನ್. ಸತ್ಯವೆಂದರೆ ನನ್ನ ಅಣ್ಣ ತಮ್ಮ ಹುದ್ದೆ ಮತ್ತು ಗೌರವದ ಬಗ್ಗೆ ನನಗೆ ಎಂದಿಗೂ ಹೇಳಿಲ್ಲ. ಹಾಗಾದರೆ ಈಗ ನಿನ್ನ ಸಾಮಾನ್ಯ ಅಣ್ಣ ಯಾವುದೋ ರಹಸ್ಯಮಯ ದೊಡ್ಡ ಅಧಿಕಾರಿಯಾಗಿ ಬಿಟ್ಟನ? ಈ ಕಥೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನಂಬುವುದು ನಿನ್ನ ಇಚ್ಛೆ. ಆದರೆ ಇಂದು ನಡೆದ ನಂತರ ನನಗೆ ಗೊತ್ತಿರುವುದು ಒಂದೇ: ನನ್ನ ಅಣ್ಣ ತುಂಬಾ ನೋವಿನಿಂದ ಹೊರಟು ಹೋಗಿದ್ದಾರೆ. ಅವರು ಮತ್ತೆ ಬರುವುದಿಲ್ಲ. ಬಂದರೂ ಈ ಮನೆಯಲ್ಲಿ ನನ್ನ ನಿಯಮವೇ ನಡೆಯುತ್ತದೆ ಎಂದು ನಾನು ಅವರಿಗೆ ತಿಳಿಸುತ್ತೇನೆ. ನಿಯಮಗಳು ಮನೆ ನಡೆಸಲು ಇರುತ್ತವೆ ಅರ್ಜುನ್, ಸಂಬಂಧದ ಗೌರವವನ್ನು ತುಳಿಯಲು ಅಲ್ಲ. ಈ ವ್ಯತ್ಯಾಸವನ್ನು ನೆನಪಿಟ್ಟುಕೋ. ನಾನು ಯಾರಿಗೂ ಹೆದರುವುದಿಲ್ಲ. ಅವನು ನಿನ್ನ ಅಣ್ಣನಾಗಿರಲಿ ಅಥವಾ ದೊಡ್ಡ ಅಧಿಕಾರಿಯಾಗಿರಲಿ. ನನ್ನ ಮುಂದೆ ಪ್ರತಿಯೊಬ್ಬನಿಗೂ ತನ್ನ ಮಿತಿ ಗೊತ್ತಿರಬೇಕು. ಈಗ ನಿನಗೆ ನಿನ್ನ ಮಾತುಗಳ ಮೇಲೆ ತುಂಬಾ ನಂಬಿಕೆಯಿದೆ. ಆದರೆ ಸಮಯ ಬಂದಾಗ ಇದೇ ಮಾತುಗಳು ನಿನಗೆ ತುಂಬಾ ಭಾರವಾಗಬಹುದು. ಸಮಯ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನನ್ನ ಬಳಿ ಹಣವಿದೆ, ಜನರಿದ್ದಾರೆ, ಗುರುತಿದೆ ಮತ್ತು ನಗರದಲ್ಲಿ ನನ್ನ ಹೆಸರು ಇದೆ. ನನ್ನ ಅಣ್ಣನ ಬಳಿ ಬಹುಶಃ ಇವುಗಳಲ್ಲಿ ಯಾವುದೂ ಇಲ್ಲ. ಆದರೆ ಅವರ ಬಳಿ ಇರುವ ಗೌರವವನ್ನು ಖರೀದಿಸಲು ಒಂದು ಇಡೀ ಜೀವನವೂ ಸಾಕಾಗುವುದಿಲ್ಲ. ಸಾಕು ಈ ವಾದ. ನಾನು ಯಾವ ಸೈನಿಕನೊಂದಿಗೂ ನನ್ನನ್ನು ಹೋಲಿಸಿಕೊಳ್ಳುವುದಿಲ್ಲ. ನನ್ನ ಜಗತ್ತು ಬೇರೆ, ಅವನ ಜೀವನ ಬೇರೆ. ಜಗತ್ತು ಬೇರೆ ಇರಬಹುದು ಅರ್ಜುನ್, ಆದರೆ ಮಾನವೀಯತೆ ಎಲ್ಲರದ್ದೂ ಒಂದೇ. ಇಂದು ನೀನು ಅದೇ ಮಾನವೀಯತೆಯನ್ನು ನಿನ್ನ ಮನೆಯಿಂದ ಹೊರಗೆ ಕಳುಹಿಸಿದ್ದೀಯಾ? ಅಣ್ಣ ಫೋನ್ ಏಕೆ ಮಾಡಲಿಲ್ಲ? ಬೆಳಗ್ಗಿನಿಂದ ನಾನು ರಾಖಿ ಹಿಡಿದು ಕುಳಿತಿದ್ದೇನೆ. ನನ್ನ ಮನಸ್ಸು ಮತ್ತೆ ಮತ್ತೆ ನೀನು ಖಂಡಿತ ಮರಳಿ ಬರುತ್ತೀಯೆ ಎಂದು ಹೇಳುತ್ತಿದೆ. ಸಿಯಾ, ನಾನು ಫೋನ್ ಮಾಡದಿದ್ದದ್ದು ನೀನು ದುಃಖದಲ್ಲಿದ್ದರೂ ಧೈರ್ಯವಾಗಿರಬೇಕು ಎಂದು ಬಯಸಿದ್ದರಿಂದ. ಸೈನಿಕನು ತನ್ನ ತಂಗಿಯನ್ನು ದುರ್ಬಲವಾಗಿ ನೋಡಲು ಸಾಧ್ಯವಿಲ್ಲ. ಅಣ್ಣ, ನಾನು ನಿನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆ ವಿಷಯ ನನ್ನನ್ನು ಒಳಗಿನಿಂದಲೇ ಮುರಿಯುತ್ತಿದೆ. ನಾನು ನಿನ್ನನ್ನು ಅವಮಾನಿಸಿದಂತಾಯಿತು ಅನ್ನಿಸಿತು. ನೀನು ನನ್ನನ್ನು ಅವಮಾನಿಸಲಿಲ್ಲ ಸಿಯಾ. ಪರಿಸ್ಥಿತಿಯೇ ನಿನ್ನನ್ನು ಬಲವಂತಪಡಿಸಿತು. ನೀನು ಮನಸ್ಸಿನಿಂದ ನನ್ನ ಜೊತೆ ಇದ್ದೀಯೆ ಅನ್ನೋದು ನನಗೆ ಗೊತ್ತು. ನೀನು ಮತ್ತೆ ಬರುತ್ತೀಯಾ ಅಣ್ಣ? ನನ್ನ ರಾಖಿ ಇನ್ನೂ ತಟ್ಟೆಯಲ್ಲೇ ಇದೆ. ನನ್ನ ಕೈ ನಿನ್ನನ್ನು ಕಾಯುತ್ತಿದೆ. ನಾನು ಮರಳಿ ಬರುತ್ತೇನೆ. ಆದರೆ ಈ ಬಾರಿ ಬಹುಶಃ ಒಬ್ಬನೇ ಬರಬೇಕಾಗುವುದಿಲ್ಲ. ಏಕೆಂದರೆ ಸೇನಾ ಮುಖ್ಯಾಲಯದಿಂದ ಒಂದು ಪ್ರಮುಖ ಸಂದೇಶ ಬಂದಿದೆ. ಯಾವ ಸಂದೇಶ ಅಣ್ಣ? ಎಲ್ಲವೂ ಸರಿಯಿದೆಯೇ? ಇಂದು ನಿನ್ನ ಧ್ವನಿಯಲ್ಲಿ ಏನೋ ಬದಲಾವಣೆ ಕಾಣುತ್ತಿದೆ. ಯಾವುದೋ ದೊಡ್ಡ ವಿಷಯ ಇರುವಂತೆ. ಚಿಂತೆ ಮಾಡಬೇಡ, ಎಲ್ಲವೂ ಸರಿಯಿದೆ. ನಮ್ಮ ಪ್ರದೇಶಕ್ಕೆ ಇಂದು ಕೆಲವು ಹಿರಿಯ ಅಧಿಕಾರಿಗಳು ಬರಲಿದ್ದಾರೆ. ಅಷ್ಟೇ. ನೀನು ನನ್ನಿಂದ ಎಂದಾದರೂ ಏನನ್ನಾದರೂ ಮರೆಮಾಡಿದ್ದೀಯಾ? ನಿನ್ನ ನಿಜವಾದ ಹುದ್ದೆ ನನ್ನ ಕಲ್ಪನೆಗಿಂತ ತುಂಬಾ ದೊಡ್ಡದಾ? ನಿಜ ಹೇಳು ಅಣ್ಣ. ನಾನು ನಿನ್ನಿಂದ ಏನನ್ನೂ ಮರೆಮಾಡಿಲ್ಲ. ನನ್ನ ಜವಾಬ್ದಾರಿಯನ್ನು ಕುಟುಂಬದ ಚರ್ಚೆಯನ್ನಾಗಿ ಮಾಡುವುದು ನನಗೆ ಎಂದಿಗೂ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಮೌನವಾಗಿದ್ದೆ. ಅಣ್ಣ, ನಿನ್ನ ಧ್ವನಿ ಕೇಳಿದರೆ ನೀನು ಯಾವುದೋ ದೊಡ್ಡ ರಹಸ್ಯ ಹೇಳಲಿರುವಂತೆ ಅನಿಸುತ್ತಿದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದೆ. ರಹಸ್ಯ ಇಷ್ಟೇ ಸಿಯಾ. ನಾನು ಏನು ಪಡೆದಿದ್ದೇನೋ ಅದು ನನ್ನ ಜೊತೆಗಾರರು ಮತ್ತು ದೇಶದ ಕಾರಣದಿಂದ. ಅದರಲ್ಲಿ ನನ್ನದೇನೂ ಇಲ್ಲ. ನೀನು ನಿಜವಾಗಿಯೂ ಕೇವಲ ಒಬ್ಬ ಸೈನಿಕನಲ್ಲವೇ? ನಿನ್ನ ಹುದ್ದೆ ಅರ್ಜುನ್ನ ಎಲ್ಲ ಅಹಂಕಾರವನ್ನು ಮುರಿಯುವಷ್ಟು ದೊಡ್ಡದಾ? ಹುದ್ದೆ ದೊಡ್ಡದಾಗಿರಬಹುದು, ಚಿಕ್ಕದಾಗಿರಬಹುದು. ಆದರೆ ಸೈನಿಕನ ಜವಾಬ್ದಾರಿ ಯಾವಾಗಲೂ ದೊಡ್ಡದೇ. ಆದ್ದರಿಂದ ನಿನ್ನ ಅಣ್ಣನನ್ನು ಅವನ ಹುದ್ದೆಯಿಂದ ಅಳೆಯಬೇಡ. ಆದರೂ ಹೇಳು ಅಣ್ಣ, ನನ್ನ ಮುಂದೆ ನಿಂತಿರುವ ನನ್ನ ಅಣ್ಣ ನಿಜವಾಗಿ ಯಾರು ಅನ್ನೋದನ್ನು ನಾನು ಇಂದು ಮೊದಲ ಬಾರಿಗೆ ತಿಳಿದುಕೊಳ್ಳಲು ಬಯಸುತ್ತೇನೆ. ನಾನು ಭಾರತೀಯ ಸೇನೆಯ ವಿಶೇಷ ಪಡೆ ಘಟಕದಲ್ಲಿ ಮೇಜರ್ ಆಗಿದ್ದೇನೆ ಮತ್ತು ಇಂದು ನನಗೆ ರಾಷ್ಟ್ರಪತಿಗಳ ಕೈಯಿಂದ ವಿಶೇಷ ಗೌರವ ದೊರೆಯಲಿದೆ. ಅಣ್ಣ ಏನು ಹೇಳಿದೆ? ಮೇಜರ್, ವಿಶೇಷ ಪಡೆ, ರಾಷ್ಟ್ರಪತಿಗಳ ಗೌರವ? ಇಷ್ಟು ದೊಡ್ಡ ವಿಷಯವನ್ನು ಇಷ್ಟು ವರ್ಷಗಳಿಂದ ನನ್ನಿಂದ ಏಕೆ ಮರೆಮಾಡಿದ್ದೆ? ಏಕೆಂದರೆ ಚಿಕ್ಕಂದಿನಿಂದ ನೀನು ನನ್ನನ್ನು ಕೇವಲ ಅಣ್ಣ ಎಂದು ನೋಡಿದ್ದೀಯಾ, ಅಧಿಕಾರಿಯಾಗಿ ಅಲ್ಲ. ನನ್ನ ಹುದ್ದೆ ತಿಳಿದ ನಂತರ ನಮ್ಮ ಸಂಬಂಧದಲ್ಲಿದ್ದ ಆ ಸಹಜತೆ ಎಲ್ಲೋ ಕಳೆದು ಹೋಗಬಹುದೆಂಬ ಭಯ ನನಗಿತ್ತು. ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ಅಣ್ಣ. ಆದರೆ ನಿನ್ನನ್ನು ಅವಮಾನಿಸಿದ ವ್ಯಕ್ತಿಗೆ ಈ ಸತ್ಯ ಗೊತ್ತಿರಲಿಲ್ಲ ಅನ್ನೋದೇ ಇಂದು ನನಗೆ ಹೆಚ್ಚು ನೋವಾಗುತ್ತಿದೆ. ಅವನಿಗೆ ತಿಳಿದಿರಬೇಕಾದ ಅಗತ್ಯವೂ ಇರಲಿಲ್ಲ ಸಿಯಾ. ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಗೌರವಿಸಲು ಅವನ ಸಾಧನೆಗಳನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಬಾರದು. ಆದರೆ ಅವನು ನಿನ್ನನ್ನು ಸಾಮಾನ್ಯ ಸೈನಿಕ ಎಂದು ಕರೆದ. ನಿನ್ನ ಸಿಹಿತಿಂಡಿಯನ್ನು ಕಸದ ಬುಟ್ಟಿಗೆ ಎಸೆದ. ಅದನ್ನು ನೆನೆಸಿಕೊಂಡು ನನ್ನ ಹೃದಯ ಇನ್ನೂ ನಡುಗುತ್ತದೆ. ನಾನು ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ. ಗಡಿಯಲ್ಲಿ ಶತ್ರುವಿನೊಂದಿಗೆ ಹೋರಾಡುವುದು ಸುಲಭ. ಆದರೆ ಸಂಬಂಧಗಳಲ್ಲಿ ಕಹಿತನವನ್ನು ಇಟ್ಟುಕೊಳ್ಳುವುದು ಕಷ್ಟ. ಅಣ್ಣ, ಇಂದು ನೀನು ನನ್ನ ಮನೆಗೆ ಬರುತ್ತೀಯಾ? ನನ್ನ ರಾಖಿ ನಿನ್ನ ಕೈಗೆ ಕಟ್ಟಬೇಕು. ಏನೇ ಆಗಲಿ ಇಂದು ಮಧ್ಯಾಹ್ನದವರೆಗೆ ಬಾಗಿಲ ಬಳಿ ಸಿದ್ಧವಾಗಿರು. ನಾನು ಬರುತ್ತೇನೆ. ಮತ್ತು ಬಹುಶಃ ನನ್ನ ಜೊತೆಗೆ ಕೆಲವು ಜನರು ಬರುತ್ತಾರೆ. ಅವರನ್ನು ನೋಡಿ ನೀನು ಹೆಮ್ಮೆ ಪಡುತ್ತೀಯಾ? ನಾನು ಸಿದ್ಧವಾಗಿರುತ್ತೇನೆ ಅಣ್ಣ. ಆದರೆ ಅರ್ಜುನ್ ಮತ್ತೆ ಏನಾದರೂ ತಪ್ಪಾಗಿ ಮಾತನಾಡುತ್ತಾನೋ ಎಂಬ ಭಯವಿದೆ. ಅವನು ಇನ್ನೂ ತುಂಬಾ ಅಹಂಕಾರಿಯಾಗಿದ್ದಾನೆ. ಈ ಬಾರಿ ಯಾರೊಂದಿಗೂ ವಾದ ಮಾಡಬೇಡ. ಸುಮ್ಮನೆ ನೋಡುತ್ತಿರು. ಗೌರವ ಎಂದರೇನು?
ನಿಜವಾದ ಶಕ್ತಿ ಎಲ್ಲಿಂದ ಬರುತ್ತದೆ ಎಂಬುದನ್ನು ನಿನ್ನ ಮಾತುಗಳನ್ನು ಕೇಳಿದರೆ ಇಂದು ನನ್ನ ಮನೆಯಲ್ಲಿ ಏನೋ ನಡೆಯಲಿದೆ ಅನ್ನಿಸುತ್ತದೆ. ಅದನ್ನು ನಾನು ಜೀವನಪೂರ್ತಿ ಮರೆಯಲು ಸಾಧ್ಯವಾಗುವುದಿಲ್ಲ. ಬಹುಶಃ ಹಾಗೆಯೇ ಆಗಬಹುದು ಸಿಯಾ. ಆದರೆ ನೆನಪಿಟ್ಟುಕೋ, ನನ್ನ ಉದ್ದೇಶ ಯಾರನ್ನೂ ಕೆಳಗಿಳಿಸುವುದಲ್ಲ. ಯಾವುದೇ ಗದ್ದಲವಿಲ್ಲದೆ ಸತ್ಯವನ್ನು ಎಲ್ಲರ ಮುಂದೆ ತರುವುದು ಮಾತ್ರ. ಅಣ್ಣ, ಸೇನೆಯ ವಾಹನಗಳು ನಿಜವಾಗಿಯೂ ನಿನ್ನ ಜೊತೆಗೆ ಬರುತ್ತವೆಯಾ? ಅಥವಾ ಮತ್ತೆ ಯಾವುದೋ ಸಣ್ಣ ವಿಷಯ ಹೇಳಿ ನನ್ನನ್ನು ಸಮಾಧಾನಪಡಿಸುತ್ತೀಯಾ? ಜವಾಬ್ದಾರಿ ದೊಡ್ಡದಾದಾಗ ಜೊತೆಯಲ್ಲಿ ಬರುವವರು ದೊಡ್ಡವರಾಗಿರುತ್ತಾರೆ. ಇಂದು ನೀನೇ ನಿನ್ನ ಕಣ್ಣಾರೆ ಎಲ್ಲವನ್ನೂ ನೋಡುತ್ತೀಯಾ? ನಾನು ಕಾಯುತ್ತೇನೆ ಅಣ್ಣ. ಈ ಬಾರಿ ಬಾಗಿಲನ್ನು ನಾನೇ ತೆರೆಯುತ್ತೇನೆ. ಎದುರು ಜಗತ್ತಿನ ಅತಿ ದೊಡ್ಡ ಅಧಿಕಾರಿಯೇ ನಿಂತಿದ್ದರು. ರಾಖಿ ಸಿದ್ಧವಾಗಿಟ್ಟುಕೋ ಸಿಯಾ. ಏಕೆಂದರೆ ಇಂದು ನನ್ನ ಕೈಯಲ್ಲಿರುವ ನಿನ್ನ ರಾಖಿ ನನಗೆ ರಾಷ್ಟ್ರಪತಿಗಳ ಗೌರವಕ್ಕಿಂತಲೂ ಅಮೂಲ್ಯವಾಗಿರುತ್ತದೆ. ಅಣ್ಣ, ನಾನು ನಿನಗೆ ಬಾಲ್ಯದಲ್ಲಿ ಆಯ್ಕೆ ಮಾಡಿದ್ದ ಅದೇ ಹಳೆಯ ರಾಖಿಯನ್ನು ಕಟ್ಟುತ್ತೇನೆ. ಏಕೆಂದರೆ ನನಗೆ ನೀನು ಇಂದಿಗೂ ಅದೇ ನನ್ನ ಅಣ್ಣ. ಅದೇ ನನಗೆ ಬೇಕಿರುವುದು ಸಿಯಾ. ಜಗತ್ತು ನನ್ನನ್ನು ಯಾವ ಹೆಸರಿನಿಂದ ಕರೆಯಲಿ, ಆದರೆ ನಿನ್ನ ಮುಂದೆ ನಾನು ಯಾವಾಗಲೂ ಅದೇ ಹಳೆಯ ತುಂಟ ಅಣ್ಣನಾಗಿರುತ್ತೇನೆ. ಅಣ್ಣ, ಇಂದು ನನಗೆ ಮೊದಲ ಬಾರಿಗೆ ಅರ್ಥವಾಯಿತು ಸರಳತೆಯ ಹಿಂದೆ ಎಷ್ಟು ದೊಡ್ಡ ಕತೆ ಅಡಗಿರಬಹುದು ಎಂದು. ನೀನು ನಮಗೆ ಎಂದಿಗೂ ಏನನ್ನೂ ಹೇಳಲೇ ಇಲ್ಲ. ನಿಜವಾದ ಕತೆ ಪದಕದಲ್ಲಿ ಇರುವುದಿಲ್ಲ ಸಿಯಾ. ಸೈನಿಕ ತನ್ನ ಮನೆಯಿಂದ ದೂರವಾಗಿ ದೇಶಕ್ಕಾಗಿ ಜಾಗರಣೆಯಲ್ಲಿರುವ ಆ ರಾತ್ರಿಗಳಲ್ಲಿರುತ್ತದೆ. ನಿನ್ನ ಪ್ರತಿಯೊಂದು ಮಾತು ನನಗೆ ಹೆಮ್ಮೆ ಉಂಟುಮಾಡುತ್ತಿದೆ. ಮತ್ತು ಈಗ ಇಂದು ಇಡೀ ಕುಟುಂಬ ನಿನ್ನನ್ನು ಗೌರವದಿಂದ ನೋಡಬೇಕು ಅನ್ನೋದೇ ನನ್ನ ಆಸೆ. ಗೌರವ ನನಗೆ ಅಲ್ಲ, ನಾನು ಧರಿಸಿ ದೇಶ ಸೇವೆ ಮಾಡಿದ ಆ ಸಮವಸ್ತ್ರಕ್ಕೆ ಕೊಡು. ಏಕೆಂದರೆ ಸೈನಿಕ ಹೋಗಿಬಿಡುತ್ತಾನೆ, ಆದರೆ ಕರ್ತವ್ಯ ಉಳಿಯುತ್ತದೆ. ಅಣ್ಣ, ಗೇಟ್ ಹೊರಗೆ ಏಕಾಏಕಿ ಹಲವು ವಾಹನಗಳ ಶಬ್ದ ಕೇಳಿಸುತ್ತಿದೆ. ನೀನು ಹೇಳಿದ ಮಾತು ನಿಜವಾಗುವಂತೆ ಕಾಣುತ್ತಿದೆ. ಬಾಗಿಲು ತೆರೆಸಿಯಾ. ನಾನು ಹೊರಗೆ ನಿಂತಿದ್ದೇನೆ. ನನ್ನ ಸೇವೆಯನ್ನು ಗೌರವಿಸಲು ಇಂದು ಬಂದಿರುವ ಅಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ಅಣ್ಣ, ಹೊರಗೆ ಇಷ್ಟು ಸೇನಾ ವಾಹನಗಳನ್ನು ನೋಡಿ ನನ್ನ ಕಣ್ಣುಗಳು ತುಂಬಿಕೊಂಡಿವೆ. ನೀನು ಇಷ್ಟು ಗೌರವಕ್ಕೆ ಅರ್ಹನಾಗಿದ್ದೀಯೆ ಅನ್ನೋದನ್ನು ನಂಬಲಾಗುತ್ತಿಲ್ಲ. ಸಿಯಾ, ಇಂದು ಹೆಮ್ಮೆ ನನ್ನ ಬಗ್ಗೆ ಅಲ್ಲ, ನನಗೆ ಸೇವೆ ಮಾಡುವ ಅವಕಾಶ ನೀಡಿದ ಈ ದೇಶದ ಬಗ್ಗೆ ಇರಬೇಕು. ನಾನು ನನ್ನ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇನೆ. ಮೇಜರ್ ವಿಕ್ರಮ್, ನಿಮ್ಮ ಧೈರ್ಯ ಮತ್ತು ಅಸಾಧಾರಣ ಸೇವೆಗಾಗಿ ಭಾರತೀಯ ಸೇನೆ ನಿಮಗೆ ಸಲಾಂ ಮಾಡುತ್ತದೆ. ರಾಷ್ಟ್ರಪತಿ ಭವನದಲ್ಲಿ ನಿಮಗೆ ದೊರೆಯಲಿರುವ ಗೌರವ ನಮಗೆ ಹೆಮ್ಮೆಯ ವಿಷಯ. ಸರ್, ಈ ಗೌರವ ನನ್ನ ಜೊತೆ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಹೆಜ್ಜೆ ಹಾಕಿದ ನನ್ನ ಎಲ್ಲಾ ಸಹಚರರಿಗೆ ಸೇರಿದ್ದು. ಪ್ರತಿಯೊಂದು ಕಾರ್ಯಾಚರಣೆಯನ್ನು ಅವರು ದೇಶಕ್ಕೆ ಸಮರ್ಪಿಸಿದ್ದಾರೆ. ಅಣ್ಣ, ಇಂದು ಅದೇ ಜನರು ನಿನಗೆ ಸಲಾಂ ಮಾಡುತ್ತಿದ್ದಾರೆ. ಅವರನ್ನು ನೋಡಿದಾಗ ಇಡೀ ನಗರವೇ ಗೌರವದಿಂದ ಎದ್ದು ನಿಲ್ಲುತ್ತದೆ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಅರ್ಜುನ್ ಬೆಚ್ಚಿ ಬಿದ್ದನು. ಇದೇನು ನಡೆಯುತ್ತಿದೆ? ಇಷ್ಟು ಹಿರಿಯ ಅಧಿಕಾರಿಗಳು ನಿನ್ನನ್ನು ಮೇಜರ್ ಎಂದು ಕರೆಯುತ್ತಿದ್ದಾರೆ. ನೀನು ನಿಜವಾಗಿಯೂ ವಿಶೇಷ ಪಡೆಗಳ ಅಧಿಕಾರಿಯೇ? ಹೌದು ಜೀಜಾಜಿ. ಆದರೆ ಈ ವಿಷಯವನ್ನು ಇಂದು ಹೇಳುತ್ತಿರುವ ಉದ್ದೇಶ ನಿಮ್ಮನ್ನು ನಾಚಿಕೆಪಡಿಸುವುದಲ್ಲ. ನಾನು ನನ್ನ ತಂಗಿಯ ರಾಖಿ ಪಡೆಯಲು ಮಾತ್ರ ಬಂದಿದ್ದೇನೆ. ಅರ್ಜುನ್ ತಲೆ ತಗ್ಗಿಸಿದ. ನಾನು ನಿನ್ನನ್ನು ಸಾಮಾನ್ಯ ಸೈನಿಕ ಎಂದು ಕರೆದಿದ್ದೆ. ನಿನ್ನ ಸಿಹಿತಿಂಡಿಯನ್ನು ಎಸೆದಿದ್ದೆ. ನಿನ್ನನ್ನು ಮನೆಯಿಂದ ಹೊರಗೆ ಹೋಗುವಂತೆ ಹೇಳಿದ್ದೆ. ಈಗ ನನ್ನ ತಪ್ಪು ನನಗೆ ಅರ್ಥವಾಗಿದೆ, ಸಿಯಾ ಹೇಳಿದಳು. ಅರ್ಜುನ್ ತಪ್ಪನ್ನು ಒಪ್ಪಿಕೊಳ್ಳುವುದು ಅಗತ್ಯ. ಆದರೆ ನನ್ನ ಅಣ್ಣ ನಿನ್ನನ್ನು ಎಂದಿಗೂ ಚಿಕ್ಕವನೆಂದು ನೋಡಲಿಲ್ಲ. ಹಾಗಿದ್ದರೂ ನೀನು ಅವರೊಂದಿಗೆ ಹೀಗೆ ಏಕೆ ನಡೆದುಕೊಂಡೆ? ಸಿಯಾ, ನನ್ನನ್ನು ಕ್ಷಮಿಸು. ಹಣ ಮತ್ತು ಪ್ರತಿಷ್ಠೆಯ ಅಹಂಕಾರ ನನ್ನ ಕಣ್ಣುಗಳಿಗೆ ಪರದೆ ಹಾಕಿತ್ತು. ನಾನು ಒಬ್ಬ ಮನುಷ್ಯನನ್ನು ಅವನ ಬಟ್ಟೆಗಳಿಂದ ಅಳೆಯುತ್ತಿದ್ದೆ. ವಿಕ್ರಮ್ ಶಾಂತವಾಗಿ ಹೇಳಿದರು. ಜೀಜಾಜಿ, ನಿಮ್ಮ ಕ್ಷಮೆಯನ್ನು ನಾನು ಸ್ವೀಕರಿಸುತ್ತೇನೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸಾಮಾನ್ಯವಾಗಿ ಕಾಣುವ ಪ್ರತಿಯೊಬ್ಬ ಮನುಷ್ಯನೂ ಸಾಮಾನ್ಯನಾಗಿರುವುದಿಲ್ಲ. ವಿಕ್ರಮ್, ಇಂದು ನನಗೆ ಅರ್ಥವಾಯಿತು. ಗೌರವವನ್ನು ಖರೀದಿಸಲು ಸಾಧ್ಯವಿಲ್ಲ. ನನ್ನ ಬಳಿ ಇರುವಷ್ಟು ಹಣವು ನಿಮ್ಮ ತ್ಯಾಗದ ಮುಂದೆ ಚಿಕ್ಕದಾಗಿದೆ. ಹಣ ಕೆಟ್ಟದ್ದಲ್ಲ ಜೀಜಾಜಿ. ಆದರೆ ಹಣ ಒಬ್ಬ ಮನುಷ್ಯನನ್ನು ಮತ್ತೊಬ್ಬ ಮನುಷ್ಯನಿಗಿಂತ ಚಿಕ್ಕವನು ಎಂದು ಭಾವಿಸುವಂತೆ ಮಾಡಿದಾಗ ಅದೇ ಹಣ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅಣ್ಣ, ನನ್ನ ರಾಖಿ ಇನ್ನೂ ಸಿದ್ಧವಾಗಿದೆ. ಇಂದು ಇಷ್ಟು ಜನರ ಮುಂದೆ ನಿನ್ನ ಕೈಗೆ ರಾಖಿ ಕಟ್ಟಬೇಕು. ಈ ಸಂಬಂಧವನ್ನು ಮತ್ತೆ ಗಟ್ಟಿಗೊಳಿಸಬೇಕು. ಸಿಯಾ, ನಿನ್ನ ರಾಖಿ ನನಗೆ ಯಾವುದೇ ಪದಕಕ್ಕಿಂತ ಕಡಿಮೆಯಲ್ಲ. ಅದರಲ್ಲಿ ನನ್ನ ತಂಗಿಯ ನಂಬಿಕೆ ಮತ್ತು ನಮ್ಮ ಬಾಲ್ಯದ ಎಲ್ಲಾ ನೆನಪುಗಳು ಕಟ್ಟಿಕೊಂಡಿವೆ. ಅಣ್ಣ, ನೀನು ಮರಳಿ ಬರುತ್ತೇನೆ ಎಂದಾಗ ಇಷ್ಟು ದೊಡ್ಡ ಗೌರವದೊಂದಿಗೆ ನನ್ನ ಮನೆಗೆ ಮರಳುತ್ತೀಯೆ ಎಂದು ನಾನು ಯೋಚಿಸಿರಲಿಲ್ಲ. ನಾನು ಹೇಳಿದ್ದೇನಲ್ಲ, ಸಿಯಾ, ಸೈನಿಕನ ಮಾತು ಚಿಕ್ಕದಲ್ಲ. ಅದನ್ನು ಪೂರೈಸಲು ಕೆಲವೊಮ್ಮೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಮೇಜರ್ ವಿಕ್ರಮ್, ರಾಷ್ಟ್ರಪತಿ ಭವನದಿಂದ ದೊರೆತ ಗೌರವ ಪತ್ರ ಮತ್ತು ಪದಕವನ್ನು ಸೇನೆಯ ಪರವಾಗಿ ನಿಮಗೆ ಹಸ್ತಾಂತರಿಸುವುದು ನಮಗೆ ವಿಶೇಷ ಗೌರವದ ಕ್ಷಣ. ಧನ್ಯವಾದಗಳು ಸರ್. ಈ ಗೌರವವನ್ನು ನಾನು ನನ್ನ ತಂಗಿಗೆ ಸಮರ್ಪಿಸಲು ಬಯಸುತ್ತೇನೆ. ಏಕೆಂದರೆ ಅವಳ ನಂಬಿಕೆ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನನ್ನನ್ನು ಬಲಿಷ್ಠನಾಗಿ ಉಳಿಸಿದೆ. ಅಣ್ಣ, ಈ ಪದಕ ನಿನ್ನದು. ಆದರೆ ನೀನು ನಿಜವಾಗಿಯೂ ನನಗೆ ಕೊಡಬೇಕು ಎಂದು ಬಯಸಿದರೆ ಅದನ್ನು ಯಾವಾಗಲೂ ನಿನ್ನ ಹೃದಯದ ಹತ್ತಿರ ಇಟ್ಟುಕೋ. ಸಿಯಾ, ಮೊದಲು ನನ್ನ ಕೈಗೆ ರಾಖಿ ಕಟ್ಟಿಕೋ. ಇವತ್ತಿನ ದಿನಕ್ಕೆ ನನಗೆ ಅದೇ ಅತ್ಯಂತ ದೊಡ್ಡ ಗೌರವ. ಉಳಿದದ್ದನ್ನೆಲ್ಲ ನಂತರ ನೋಡೋಣ. ಅಣ್ಣ, ನನ್ನ ಕಣ್ಣಿನಲ್ಲಿ ಕಣ್ಣೀರು ಇದೆ. ಆದರೆ ಇಂದು ಅವು ದುಗಕದ ಕಣ್ಣೀರಲ್ಲ, ಹೆಮ್ಮೆಯ ಕಣ್ಣೀರು. ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ.
ಅರ್ಜುನ್ ವಿಕ್ರಮ್ ಕಡೆ ನೋಡುತ್ತಾ ಹೇಳಿದನು. ವಿಕ್ರಮ್, ಆ ದಿನ ನಾನು ನಿನ್ನ ಸಿಹಿತಿಂಡಿಯನ್ನು ಕಸದ ಬುಟ್ಟಿಗೆ ಎಸೆದಿದ್ದೆ. ಇಂದು ಅರ್ಥವಾಯಿತು, ಅದು ಕೇವಲ ಸಿಹಿತಿಂಡಿಯಲ್ಲ, ಅದು ನನ್ನ ಸಂಬಂಧದ ಪರೀಕ್ಷೆಯಾಗಿತ್ತು. ಜೀಜಾಜಿ, ಸಿಹಿತಿಂಡಿಯನ್ನು ಮತ್ತೆ ಖರೀದಿಸಬಹುದು, ಆದರೆ ನಮ್ಮವರ ಹೃದಯಕ್ಕೆ ಬಿದ್ದ ಗಾಯ ಗುಣವಾಗಲು ಸಮಯ ಬೇಕಾಗುತ್ತದೆ. ನಾನು ಮಾತು ಕೊಡುತ್ತೇನೆ, ಇನ್ನು ಮುಂದೆ ಯಾವ ಮನುಷ್ಯನ ಬೆಲೆಯನ್ನು ಅವನ ಬಟ್ಟೆ, ಕಾರು ಅಥವಾ ಬ್ಯಾಂಕ್ ಖಾತೆಯಿಂದ ನಿರ್ಧರಿಸುವುದಿಲ್ಲ. ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ. ಇಂದು ನನ್ನ ಮನೆ ನಿಜವಾಗಿಯೂ ಶ್ರೀಮಂತವಾಗಿದೆ, ಏಕೆಂದರೆ ಇಲ್ಲಿ ಹಣದ ಗೆಲುವಾಗಿಲ್ಲ, ನನ್ನ ಅಣ್ಣನ ಸರಳತೆ ಮತ್ತು ದೇಶಭಕ್ತಿಯ ಗೆಲುವಾಗಿದೆ. ಒಬ್ಬ ಹಿರಿಯ ಅಧಿಕಾರಿ ಹೇಳಿದರು. ಮೇಜರ್ ಸಾಹೇಬ, ನಿಮ್ಮ ತಂಗಿ ನಿಮ್ಮ ಕೈಗೆ ಕಟ್ಟಿದ ರಾಖಿಯಲ್ಲಿರುವ ಹೆಮ್ಮೆ ಬಹುಶಃ ಪ್ರತಿಯೊಬ್ಬ ಸೈನಿಕನ ಜೀವನದ ಅತ್ಯಂತ ದೊಡ್ಡ ಸಂಪಾದನೆ. ಸರ್, ಸೈನಿಕರಿಗೆ ಪದಕಗಳು ಸಿಗುತ್ತವೆ, ಆದರೆ ಮನೆಗೆ ಮರಳಿದಾಗ ತಾಯಿ, ತಂಗಿ ಅಥವಾ ಕುಟುಂಬದ ಕಣ್ಣಿನಲ್ಲಿ ಕಾಣುವ ಹೆಮ್ಮೆಯೇ ಅತ್ಯಂತ ಅಮೂಲ್ಯವಾದ ಬಹುಮಾನ. ಅರ್ಜುನ್ ವಿಕ್ರಮ್ರನ್ನು ನೋಡಿ ಹೇಳಿದನು. ವಿಕ್ರಮ್, ಇಂದಿನಿಂದ ನಾನು ನಿಮ್ಮನ್ನು ಕೇವಲ ಜೀಜಾಜಿ ಎಂದು ಕರೆಯದೆ ನನ್ನ ಅಣ್ಣ ಎಂದು ಪರಿಗಣಿಸಬಹುದೇ? ನನಗೆ ಈಗ ಸಂಬಂಧದ ನಿಜವಾದ ಬೆಲೆ ಅರ್ಥವಾಗಿದೆ. ಖಂಡಿತ ಜೀಜಾಜಿ, ಒಂದು ತಪ್ಪಿನಿಂದ ಸಂಬಂಧ ಮುಗಿಯುವುದಿಲ್ಲ. ಹೃದಯಪೂರ್ವಕವಾಗಿ ತಪ್ಪನ್ನು ಒಪ್ಪಿಕೊಂಡು ಮುಂದಿನಿಂದ ಗೌರವವನ್ನು ಕಾಪಾಡುವ ಉದ್ದೇಶವಿದ್ದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಇಂದು ರಕ್ಷಾಬಂಧನದ ಅರ್ಥವೇ ನನಗೆ ಬದಲಾಗಿದೆ. ರಾಖಿ ಕೇವಲ ಒಂದು ದಾರವಲ್ಲ, ಅದು ದೂರವೂ ಮುರಿಯಲಾಗದ ನಂಬಿಕೆಯ ವಚನ. ಮತ್ತು ತಂಗಿಯ ನಂಬಿಕೆ ಎಂಬುದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಸೈನಿಕನನ್ನು ತನ್ನ ಮನೆಯ ಸಂತೋಷಕ್ಕೆ ಜೋಡಿಸುವ ಶಕ್ತಿ. ಇಂದಿನಿಂದ ನನ್ನ ಮನೆಯ ಬಾಗಿಲು ಪ್ರತಿಯೊಬ್ಬ ಪ್ರಾಮಾಣಿಕ ಮನುಷ್ಯನಿಗೂ ತೆರೆದಿರುತ್ತದೆ. ಅವನ ಬಟ್ಟೆಗಳು ಸರಳವಾಗಿರಲಿ, ಅವನ ಜೇಬು ಖಾಲಿಯಾಗಿರಲಿ. ಇದೇ ಆಲೋಚನೆಯೇ ದೊಡ್ಡ ಗೌರವ ಜೀಜಾಜಿ, ಏಕೆಂದರೆ ದೇಶವನ್ನು ರಕ್ಷಿಸುವ ಸೈನಿಕರು ಯಾವುದೋ ಒಂದು ಕುಟುಂಬದ ಸಾಮಾನ್ಯ ಮಗನೇ ಆಗಿರುತ್ತಾರೆ. ಅಣ್ಣ, ಈಗ ಸಿಹಿತಿಂಡಿಯನ್ನು ನಾನೇ ನಿನಗೆ ತಿನ್ನಿಸುತ್ತೇನೆ. ಯಾರೋ ಒಮ್ಮೆ ಚಿಕ್ಕದು ಎಂದು ತಿರಸ್ಕರಿಸಿದ್ದ ಅದೇ ಸಿಹಿತಿಂಡಿ ಇಂದು ಅದೇ ಅತ್ಯಂತ ವಿಶೇಷವಾಗಿದೆ. ತಿನ್ನಿಸು ಸಿಯಾ, ಏಕೆಂದರೆ ಇಂದು ಈ ಸಿಹಿತಿಂಡಿಯಲ್ಲಿ ಕೇವಲ ರುಚಿಯಿಲ್ಲ, ನಿನ್ನ ರಾಖಿ, ನನ್ನ ಗೌರವ ಮತ್ತು ಇಡೀ ಕುಟುಂಬದ ಬದಲಾಗಿರುವ ಆಲೋಚನೆಯೂ ಸೇರಿದೆ. ವಿಕ್ರಮ್, ಇಂದು ನಾನು ಕಲಿತದ್ದು ನಿಜವಾದ ಶ್ರೀಮಂತಿಕೆ ಬ್ಯಾಂಕ್ ಖಾತೆಯಲ್ಲಿ ಇರುವುದಿಲ್ಲ, ವ್ಯಕ್ತಿತ್ವದಲ್ಲಿ ಇರುತ್ತದೆ. ನಿಜವಾದ ಶಕ್ತಿ ಇತರರಿಗೆ ಗೌರವ ನೀಡುವುದರಲ್ಲಿ ಇದೆ. ಜೀಜಾಜಿ, ಇದೇ ಮಾತನ್ನು ನೆನಪಿಟ್ಟುಕೊಳ್ಳಿ. ದೇಶವನ್ನು ರಕ್ಷಿಸುವ ಸೈನಿಕರು ಸಾಮಾನ್ಯವಾಗಿ ಸರಳ ಜೀವನ ನಡೆಸುತ್ತಾರೆ, ಆದರೆ ಅವರ ಧೈರ್ಯದ ಮುಂದೆ ಜಗತ್ತಿನ ದೊಡ್ಡ ದೊಡ್ಡ ಸಂಪತ್ತು ಚಿಕ್ಕದಾಗುತ್ತದೆ. ಅಣ್ಣ, ನೀನು ಮತ್ತೆ ಗಡಿಗೆ ಹೋದರೂ ನನ್ನ ರಾಖಿ ನಿನ್ನ ಕೈಯಲ್ಲೇ ಇರುತ್ತದೆ. ನನ್ನ ನಂಬಿಕೆ ಯಾವಾಗಲೂ ನಿನ್ನ ಜೊತೆ ಇರುತ್ತದೆ. ಸಿಯಾ, ನಾನು ಎಲ್ಲೇ ಇದ್ದರೂ ನಿನ್ನ ರಾಖಿ ನನಗೆ ಒಂದು ವಿಷಯವನ್ನು ನೆನಪಿಸುತ್ತಿರುತ್ತದೆ. ದೇಶವನ್ನು ರಕ್ಷಿಸುವುದರ ಜೊತೆಗೆ ನಮ್ಮ ಸಂಬಂಧಗಳ ಗೌರವವನ್ನು ಕಾಪಾಡುವುದು ಅಷ್ಟೇ ಮುಖ್ಯ. ಕತೆ ಮುಕ್ತಾಯ.